ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ. ಅಧ್ಯಾಯ 11 ಹರ್ಮೆಗೆದೋನ್ ಯುದ್ಧ, ಮುಯ್ಯಿ ತೀರಿಸುವ ದಿನ. ಪುಟ 371. ಪ್ರಚೋದನೆ ಯಾವುದು ಎಂಬುದನ್ನು ತಿಳಿಯುವುದು ಇನ್ನೂ ಉಳಿದಿದೆ. ಅದು ಖಂಡಿತವಾಗಿ ನೆರವೇರುವುದು ಎಂಬುದಾಗಿ ಪ್ರವಾದಿಯ ಮಾತುಗಳು ಮುಂದೆ ಸೂಚಿಸುತ್ತವೆ. ಯೆರೆಮೀಯ 16, 14-17 ಹಾಗೂ 21ನೇ ವಚನ. ಇಗೋ, ಮುಂದಿನ ಕಾಲದಲ್ಲಿ ಜನರು ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದೊಳಗಿಂದ ಉದ್ಧರಿಸಿದ ಯೆಹೋವನ ಜೀವದಾಣೆ ಎಂಬುದಾಗಿ ಪ್ರಮಾಣ ಮಾಡುವುದನ್ನು ಬಿಟ್ಟು, ಇಸ್ರಾಯೇಲ್ಯರನ್ನು ಬಡಗಣ ದೇಶದಿಂದಲೂ ತಾನು ಅವರನ್ನು ತಳ್ಳಿಬಿಟ್ಟಿದ್ದ ಸಕಲ ಸೀಮೆಗಳಿಂದಲೂ ಉದ್ಧರಿಸಿದ ಯೆಹೋವನ ಜೀವದಾಣೆ ಎಂದು ಪ್ರಮಾಣ ಮಾಡುವರು. ನಾವು ಅವರ ಪಿತೃಗಳಿಗೆ ದಯಪಾಲಿಸಿದ ದೇಶಕ್ಕೆ ಅವರನ್ನು ಹಿಂದಿರುಗಿಸುವೆನಷ್ಟೇ. ಇಗೋ, ನನ್ನ ಜನರನ್ನು ಹಿಡಿಯುವುದಕ್ಕೆ ಬಹುಮಂದಿ ಬೆಸ್ತರನ್ನು ಕರೆಯಿಸುವೆನು. ಆಮೇಲೆ ಎಲ್ಲ ಬೆಟ್ಟ ಗುಡ್ಡಗಳಿಂದಲೂ ಬಂಡೆಗಳ ಸಂದುಗೊಂದುಗಳಿಂದಲೂ ಅವರನ್ನು ಹೊರಡಿಸಿ ಬೇಟೆ ಆಡುವುದಕ್ಕೆ ಬಹುಜನ ಬೇಡರನ್ನು ಕರೆಯಿಸುವೆನು. ಅವರ ನಡತೆಯನ್ನೆಲ್ಲ ದೃಷ್ಟಿಸುತ್ತೇನೆ, ಅದು ನನ್ನ ಮುಖಕ್ಕೆ ಮರೆಯಾಗಿಲ್ಲ. ಅವರ ಅಧರ್ಮವು ನನಗೆ ಗುಟ್ಟಲ್ಲ, ಪ್ರತ್ಯಕ್ಷದಲ್ಲೇ ಇದೆ. ಇದೊಂದೇ ಸಲ ನನ್ನ ಭುಜಬಲವನ್ನೂ ಪರಾಕ್ರಮವನ್ನೂ ಅವರಿಗೆ ತಿಳಿಯಪಡಿಸುವೆನು. ಹೌದು, ಗ್ರಹಿಸ ಮಾಡುವೆನು. ನನ್ನ ನಾಮಧೇಯವು ಯೆಹೋವನೆಂದೇ ಅವರಿಗೆ ಗೊತ್ತಾಗುವುದು. ದೇವರು ಅಪರಿಮಿತವಾಗಿ ನೆರವೇರಿಸಲು ಆತನಿಗೆ ಸಾಧ್ಯವೆಂಬುದರಲ್ಲಿ ನಮಗೆ ಸಂಶಯವಿಲ್ಲ. ಪ್ರತಿಯೊಂದು ರಾಷ್ಟ್ರದಲ್ಲಿ ಉದ್ಭವಿಸುವ ಪ್ರಶ್ನೆ ಏನೆಂದರೆ, ಯಹೂದ್ಯರನ್ನೇನು ಮಾಡಲಾಗುವುದು ಎಂಬುದು ಒಂದು ಗೊಂದಲಮಯ ಪ್ರಶ್ನೆ. ಅದು ಪ್ರವಾದಿಯು ಸೂಚಿಸಿರುವಂತೆ ಮುಂದೆ ಬರುವ ಯಾವುದೋ ಒಂದು ಹಠಾತ್ ಗಂಡಾಂತರದಲ್ಲಿ ಕರ್ತನ ಅಧಿಕಾರದ ಬಲ ಅನುಗ್ರಹವು ಯಾವ ಸಂಶಯವೂ ಇಲ್ಲದೆ ಯಾವುದೋ ಒಂದು ಸಂಘಟಿತ ಕ್ರಿಯೆಗೆ ರಾಷ್ಟ್ರಗಳನ್ನು ಯಾವ ತಡೆಯೂ ಇಲ್ಲದೆ ಅವರನ್ನು ತಮ್ಮ ವಾಗ್ದತ್ತ ಭೂಮಿಗೆ ತಲುಪಿಸುವಂತೆ ನಡೆಸುತ್ತದೆ. ಮತ್ತು ಅವರು ಹೇಗೆ ಐಗುಪ್ತದಿಂದ ತಮ್ಮ ದನಕರುಗಳು ಮತ್ತು ಸಾಮಗ್ರಿಗಳೊಡನೆ ಅವಸರವಾಗಿ ಮತ್ತು ಐಗುಪ್ತದಿಂದ ಸಹಾಯ ಹೊಂದಿದವರಾಗಿ ಹೊರಹೋದರೋ ಹಾಗೆಯೇ ಆಗ ಫರೋಹನು ಹೀಗೆ ಹೇಳಿದನು: ನೀವು ಇಸ್ರಾಯೇಲ್ಯರೆಲ್ಲರೂ ನನ್ನ ಜನರ ಮಧ್ಯದಿಂದ ಹೊರಟು ಹೋಗಿರಿ. ನೀವು ಕೇಳಿಕೊಂಡ ಮೇರೆಗೆ ನಿಮ್ಮ ಕುರಿದನಗಳನ್ನು ತೆಗೆದುಕೊಂಡು ಹೋಗಬಹುದು. ಮತ್ತು ಕರ್ತನು ಐಗುಪ್ತರ ದೃಷ್ಟಿಯಲ್ಲಿ ತನ್ನ ಜನರಿಗೆ ಅನುಗ್ರಹಿಸಿದನು. ಹಾಗಾಗಿ ಅವರಿಗೆ ಬೇಕಾದುದೆಲ್ಲವನ್ನೂ ಐಗುಪ್ತರು ಕೊಟ್ಟರು: ಬೆಳ್ಳಿ, ಚಿನ್ನ ಮತ್ತು ವಸ್ತ್ರಗಳು. ವಿಮೋಚನಾಕಾಂಡ 12, 31-36. ಅದರಂತೆಯೇ ಮುಂದಿನ ವಿಮೋಚನೆಯಲ್ಲಿಯೂ ಸಹ ಪ್ರವಾದಿಯು ಮುಂತಿಳಿಸಿದಂತೆ ಅವರನ್ನು ಬರಿದಾಗಿ ಕಳುಹಿಸುವುದಿಲ್ಲ. ಸ್ಪಷ್ಟವಾಗಿ ಯಾವುದೋ ಒಂದು ಒತ್ತಡವು ಹಠಾತ್ತನೆ ರಾಷ್ಟ್ರಗಳು ತಾಳುವಂತಾಗಿ ಅದರ ಪರಿಣಾಮವಾಗಿ ಇಸ್ರಾಯೇಲ್ಯರಿಗೆ ಅನುಕೂಲಕರವಾಗಿರುತ್ತದೆ. ಯೆಹೆಜ್ಕೇಲನ ಈ ಪ್ರವಾದನೆಯು ಅಷ್ಟರ ಮಟ್ಟಿಗೆ ನೆರವೇರತಕ್ಕದ್ದಾಗಿದೆ. ಈ ಸಾಹಸಶೀಲ ಸಂತತಿ ವಾಗ್ದತ್ತ ಭೂಮಿಯಲ್ಲಿ ಒಮ್ಮೆ ಮರುಸ್ಥಾಪನೆಯಾದರೆ ಕೆಲವು ಕಾಲದವರೆಗೆ ಬೇರ್ಪಟ್ಟಿದ್ದರೂ ಎಲ್ಲೆಲ್ಲಿಯೂ ಪ್ರಚಲಿತವಿರುವ ರಾಷ್ಟ್ರಗಳ ಯಾತನೆ ಶೀಘ್ರದಲ್ಲಿಯೇ ಹೊಸ ಪರಿಸ್ಥಿತಿಗೆ ಹೊಂದಿಕೊಳ್ಳುತ್ತದೆ ಮತ್ತು ಇದುವರೆವಿಗೂ ನಿರ್ಜನವಾಗಿದ್ದ ಜಾಗಗಳು ಪುನಃ ಜನಭರಿತವಾಗುತ್ತದೆ. ಆದರೆ ವೇದನೆಯ ಮತ್ತೊಂದು ಅಲೆಯು ಆ ಶಿಕ್ಷಿಸಲಾದ ಜನರನ್ನು ಹಾದು ಹೋಗಬೇಕು. ಏಕೆಂದರೆ ಪ್ರವಾದಿಯ ಪ್ರಕಾರ ಮಹಾದಿನದ ಅಂತಿಮ ಸಂಘರ್ಷವು ಪ್ಯಾಲೆಸ್ತೀನ್ ಸ್ಥಳದಲ್ಲಾಗುವುದು. ಅದನ್ನು ಹೋಲಿಸುವಂತೆ ಸಂಕಟದ ದಿನದ ಕೊನೆ ದಿನಗಳಲ್ಲಿ ಪುನಃ ಒಂದುಗೂಡಿಸುವ ಇಸ್ರಾಯೇಲ್ಯರ ಪ್ರಶಾಂತತೆ ಮತ್ತು ಸಮೃದ್ಧಿಯು, ಅದಲ್ಲದೆ ಅವರ ರಕ್ಷಣೆ ಇಲ್ಲದ ಪರಿಸ್ಥಿತಿಯಲ್ಲಿ ಅಂತೆಯೇ ಇತರ ಜನರಲ್ಲಿ ಅಸೂಯೆಯನ್ನು ಪ್ರಚೋದಿಸುವುದು ಮತ್ತು ಅವರನ್ನು ಲೂಟಿ ಮಾಡುವಂತೆ ಆಹ್ವಾನಿಸುವುದು. ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆಯು ಕೊಚ್ಚಿಕೊಂಡು ಹೋದಾಗ ಇಸ್ರಾಯೇಲ್ಯರು ಅಂತಿಮವಾಗಿ ಕರುಣೆ ಇಲ್ಲದ ಸುಲಿಗೆಗಾರರ ಸೈನ್ಯದಿಂದ ಮುತ್ತಿಗೆ ಹಾಕಲ್ಪಡುವರು. ಇದನ್ನು ಪ್ರವಾದಿಯು ಗೋಗ್ ಮತ್ತು ಮಾಗೋಗ್ನ ಸೈನ್ಯವೆಂಬ ಹೆಸರಿನಿಂದ ಕರೆದಿದ್ದಾನೆ. ಯೆಹೆಜ್ಕೇಲ 38. ರಕ್ಷಣೆ ಇಲ್ಲದ ಇಸ್ರಾಯೇಲ್ಯರ ಸಂಕಟವು ಬಹಳವಾಗಿರುತ್ತದೆ. ಅಯ್ಯೋ ಎನ್ನುತ್ತಾನೆ ಪ್ರವಾದಿ ಯೆರೆಮೀಯ. ಆ ದಿನವು ಘೋರವಾದದ್ದು, ಅದಕ್ಕೆ ಎಣೆಯಿಲ್ಲ. ಅದು ಯಾಕೋಬ್ಯರಿಗೆ ಇಕ್ಕಟ್ಟಿನ ದಿನ, ಆದರೂ ಅದರಿಂದ ಪಾರಾಗುವರು. ಯೆರೆಮೀಯ 30:7.